ಚಂಬಿ ಸರ್ ಹೇಳ್ತಾ ಇದ್ದ ಹಾಗೆ ಐತಿಹಾಸಿಕವಾಗಿ ಕನೆಕ್ಷನ್ ಇರುವಂತಹ ಇರಾನ್ಗೆ ನಾವು ಸಪೋರ್ಟ್ ಮಾಡದೇ ಇರಲಿಕ್ಕೆ ಕೇವಲ ಅಮೇರಿಕ ಹಾಗೆ ಇಸ್ರೇಲ್ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಮಾತ್ರ ಭಾರತಕ್ಕೆ ಕಾರಣ ಆಗಬೇಕಾ? ಅಮೇರಿಕ ಬಂದುಬಿಟ್ಟು ಭಾರತದಿಂದ ಕೇವಲ 370 ಕಿಲೋಮೀಟರ್ ದೂರದಲ್ಲಿ ಇರಾನ್ನ ಯುದ್ಧ ನೌಕೆ, ಅದು ನಮ್ಮ ದೇಶದ ಅತಿಥಿಯಾಗಿ ಬಂದ ಯುದ್ಧ ನೌಕೆಯನ್ನು ಹೊಡೆದಾಕ್ಬಿಟ್ರೂ ಕೂಡ ಭಾರತ ಮೌನವಾಗಿರುತ್ತೆ. ಇವತ್ತು ಬಾಯಿಗೆ ಬಂದಾಗಿ ಟ್ವೀಟ್ನಲ್ಲಿ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಭಾರತಕ್ಕೆ ಅನ್ನೋ ರೀತಿಯಲ್ಲಿ ಅಮೇರಿಕ ಮಾತನಾಡ್ತಿದ್ರು ಕೂಡ ಸುಮ್ಮನೆ ಇರುತ್ತೆ. ಕೇವಲ ನಾವು ಇಸ್ರೇಲ್ ಹಾಗೆ ಅಮೇರಿಕಕ್ಕೆ ಬೆಂಬಲವಾಗಿ ನಿಂತಿದ್ದೀವಿ ಅಂತ ತೋರಿಸ್ಕೊಳ್ಳಿಕ್ಕೆ ಭಾರತ ತನ್ನ ಸ್ವಂತಿಕೆಯನ್ನು, ಅಸ್ತಿತ್ವವನ್ನು ಕಾಂಪ್ರಮೈಸ್ ಮಾಡ್ಕೊಂಡಿದೆ ಅನ್ನೋ ಹಂತಕ್ಕೆ ಹೋದ್ರೂ ಮೌನ ಬೇಕಾ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳನ್ನ, ಕಾಂಟ್ರವರ್ಸೀಸ್ನ ನೀವು ಒಂದೇ ಪ್ರಶ್ನೆನಲ್ಲಿ ಕೇಳಿದ್ದೀರಿ. ಒಂದೊಂದಾಗಿ ಉತ್ತರ ಕೊಡೋಣ. ಈಗ ಫಸ್ಟ್ ಮೊದಲನೇದಾಗಿ ನೀವು ಕೇಳಿದ್ದಂಥದ್ದೇನು, ಅಮೆರಿಕಾದವ್ರು ಹೇಳಿದ್ದಾರೆ ಭಾರತಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ನೀವು ಹೇಳಿದ್ರಿ. ಆ್ಯಕ್ಚುಯಲ್ ವರ್ಡಿಂಗ್ಸ್ ಆಫ್ ದ ಟ್ವೀಟ್ ನಾವು ನೋಡಬೇಕು. ಮೊದಲನೇದು, ನಾನು ಅಂದರೆ ಕಾನೂನು ವಿದ್ಯಾರ್ಥಿನೂ ಹೌದು, ಅಡ್ವೊಕೇಟು ಹೌದು. ಈಗ ಒಂದು ಟ್ರೀಟಿ ಅದು ಫೈನಲೈಸ್ ಆಗ್ತಾ ಇದೆ ಭಾರತಕ್ಕೆ ಮತ್ತೆ US ಗೆ, ಹಾಗೆ ಭಾರತಕ್ಕೆ ಮತ್ತೆ ಯುರೋಪಿಯನ್ ಯೂನಿಯನ್ಗೂ ಫೈನಲೈಸ್ ಆಗ್ತಾ ಇದೆ. ಈ ಎಲ್ಲ ಟ್ರೀಟಿಗಳಲ್ಲಿ ಒಂದೊಂದು ಪಾರ್ಟಿಯ ಜವಾಬ್ದಾರಿ ಏನು, ಅದಕ್ಕೆ ಬಾಧ್ಯತೆ ಏನು, ಅದರ ಹಕ್ಕುಗಳೇನು, ಯಾವುದೇ ಕಾಂಟ್ರಾಕ್ಟ್ ತಗೊಳ್ಳಿ ನೀವು, ಹಾಗೆ ನಾವು ನೋಡಬೇಕಾಗತ್ತೆ. ಈಗ ಟ್ರೀಟಿನಲ್ಲಿ ಒಂದು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಇವಾಗ ಒಂದು ಬಿಸ್ನೆಸ್ ಟ್ರೀಟಿ, ದೀಸ್ ಆರ್ ಆಲ್ ಎಕನಾಮಿಕ್ ಟ್ರೀಟೀಸ್, ಆಯ್ತಾ? ಈಗ ಅವ್ರು ಹೇಳ್ತಾರೆ ನನ್ನ ಕಾಂಪಿಟೇಟರಿಂದ ನೀವು ಏನಾದರೂ ವಸ್ತು ತಗೊಳ್ಳೋದಾದ್ರೆ ಆವಾಗ ನಾವು ಇದಕ್ಕೆ ಒಪ್ಪಲ್ಲ, ಅಥವಾ ನಮ್ಮ ಕಾಂಪಿಟೇಟರ್ನಿಂದ ನೀವು ತಗೊಂಡ್ರೆ ನಾವು ಇಷ್ಟ ಅದ್ರ ಮೇಲೆ ನಿಮಗೆ ಇದನ್ನು ಹಾಕ್ತೀವಿ, ಅಥವಾ ಅದರ್ ಕಂಡೀಷನ್ಸ್ ವಿಲ್ ಅಪ್ಲೈ ಅಂತ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ದಿಸ್ ಈಸ್ ವೆರಿ ನ್ಯಾಚುರಲ್ ಇನ್ ಎನಿ ಟ್ರೀಟಿ ಆರ್ ಕಾಂಟ್ರಾಕ್ಟ್ ಬಿಟ್ವೀನ್ ಬಿಸ್ನೆಸ್ ಎಂಟಿಟೀಸ್. ಇಲ್ಲೆಲ್ಲ ಟ್ರೀಟಿ ಆಗ್ತಾ ಇರೋವಂಥದ್ದು ಫಾರ್ ಬಿಸ್ನೆಸ್ ಪರ್ಪಸಸ್. ಇದು ಮೊದಲನೇದು ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ದೀಸ್ ಆರ್ ನಾಟ್ ಲೈಕ್ ಏನೋ ಇಂಟರ್ನ್ಯಾಷನಲ್ ಶಾಂತಿ ಒಪ್ಪಂದನೋ ಅಥವಾ ಮಾರಲ್ಲು, ಐಡಿಯಾಲಜಿ ಇದ್ರ ಮೇಲಾಗಿರುವಂಥ ಒಪ್ಪಂದಗಳಲ್ಲ. UN ಚಾರ್ಟರ್ ಥರನೋ ಅಥವಾ ಹ್ಯೂಮನ್ ರೈಟ್ಸ್ ಕನ್ವೆನ್ಷನ್ ಥರನೋ ಆ ಥರದ್ದಲ್ಲ. ಇದೆಲ್ಲ ಬಿಸ್ನೆಸ್ ಒಪ್ಪಂದಗಳು ಅಂತ ನಾವು ಮೊದಲು ಸ್ಪಷ್ಟ ಇಟ್ಕೊಳ್ಬೇಕು. ಬಿಸ್ನೆಸ್ ಒಪ್ಪಂದಗಳಲ್ಲಿ ಲಾಭ ನಷ್ಟ ಮುಖ್ಯನೇ ಹೊರತು ಐಡಿಯಾಲಜಿ ಮುಖ್ಯ ಅಲ್ಲ. ಇದು ಮೊದಲನೇದು ಇಟ್ಕೊಳ್ಬೇಕು. ಆಮೇಲೆ ಅವ್ರು ಹೇಳಿರೋದೇನು, ವೇವರ್ ಅಂತ ಹೇಳಿದ್ದಾರೆ. ವೇವರ್ ಇಸ್ ಡಿಫರೆಂಟ್ ಫ್ರಮ್ ಪರ್ಮಿಷನ್ ಇನ್ ಲೀಗಲ್ ಲ್ಯಾಂಗ್ವೇಜ್. ವಿ ಆರ್ ಟ್ರೀಟಿಂಗ್ ಇಟ್ ಆಸ್ ಅ ಟ್ರೀಟಿ, ಅ ಬಿಸ್ನೆಸ್ ಟ್ರೀಟಿ. ಅಂದ್ರೆ ವೇವರ್ಗೂ ಪರ್ಮಿಷನ್ಗೂ ಬಹಳ ದೊಡ್ಡ ಡಿಫರೆನ್ಸ್ ಇದೆ. ಅಲೋ ಅಂತಿದೆಯಲ್ಲ ಸರ್, ಈ ಅಲೋ ಅನ್ನೋ ಪದಾನೇ ಈಗ ಸಾಕಷ್ಟು ಚರ್ಚೆಗೆ ಇಲ್ಲ. ನಾನು ಆಕ್ಚುअल ಟ್ವೀಟ್ ಅದನ್ನ ಹೇಳ್ತೀನಿ. ಇದೆ ಟ್ವೀಟ್ ನಲ್ಲಿ ಇದೆ. The second part of the tweet, if I'm correct, 30 days waiver to allow Indian refiners to purchase Russian oil ಅಂತ ಹೇಳಿ ಟ್ರೆಜರಿ ಸೆಕ್ರೆಟರಿ ಅನ್ನೋ ಒಂದು ಟ್ವೀಟ್ ಇಂದ, ಟ್ವಿಟರ್ ಖಾತೆಯಿಂದ ಬಂದಿರತಕ್ಕಂತ ಟ್ವೀಟ್. ವೇವರ್ ಟು ಅಲೋ ಇಂಡಿಯನ್ ರಿಫೈನರಿ. ವೇವರ್ ಟು ಅಲೋ ಅಂತ ಅಂದ್ರೆ ಏನು? ನಾವು ಟ್ರೀಟಿ ಮಾಡ್ಕೊಂಡಾಗ ನಾವು ಒಂದಿಷ್ಟು ಕಂಡೀಷನ್ಸ್ ಹಾಕಿರ್ತೀವಿ, ಇಂತಿಂತದ ನೀವು ಮಾಡಬಾರ್ದು, ನೀವು ಮಾಡಿದ್ರೆ ನಾವು ಬೇರೆ ಕಂಡೀಷನ್ಸ್ ಹಾಕ್ತೀವಿ ಅಂತ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆ, ಆವಾಗ ನಾವು ವೇವ್ ಮಾಡ್ತೀವಿ. ವಿ ವೇವ್ ದಟ್ ಕಂಡೀಷನ್ ಅಂತ ಅಂತೆ. ತಾತ್ಕಾಲಿಕವಾಗಿ ನಾವು ವೇವ್ ಮಾಡ್ತೀವಿ ಅಂತ ಅಂದ್ರೆ ಏನು, ಆ ಕಂಡೀಷನ್ಸ್ನ ಇಷ್ಟು ದಿವಸದ ತನಕ ಸಸ್ಪೆನ್ಷನ್ ಅಲ್ಲಿ ಇಡ್ತೀವಿ ಅಂತ. ಪರ್ಮಿಷನ್ ಕೊಡ್ತಾ ಇದ್ದೀವಿ, ನೀವು ಬೇಕಾದ್ರೆ ಮಾಡ್ಕೊಳ್ಳಿ ಅಂದ್ರೆ ನನ್ನ ಪರ್ಮಿಷನ್ ಮೇಲೆ ನೀವು ಇದೀರಿ ಅಂತಲ್ಲ. ಇಂಡಿಯಾ ಕ್ಯಾನ್ ಟೇಕ್ ದಿ ವೇವರ್, ನಾಟ್ ಟೇಕ್ ದಿ ವೇವರ್, ಈವನ್ ವಿತೌಟ್ ಅ ವೇವರ್, ಈವನ್ ಇಫ್ ಇಟ್ ಡಸ್. ನನಗೆ ಇದೇನೇನೋ ಕಂಡೀಷನ್ ಹಾಕ್ತಾ ಇದ್ದೀರಿ, ನೀವು ಕಂಡೀಷನ್ ಹಾಕೊಳ್ಳಿ. ಇಫ್ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಇಟ್, ಐ ಕ್ಯಾನ್ ಸ್ಟಿಲ್ ಡೂ ಬಿಸ್ನೆಸ್ ವಿತ್ ರಷ್ಯಾ, ವಿಚ್ ಇಂಡಿಯಾ ಇಸ್ ಸ್ಟಿಲ್ ಡೂಯಿಂಗ್. ಇವತ್ತಿನವರೆಗೂ ರಷ್ಯನ್ ಆಯಿಲ್ನ ಒನ್ ಆಫ್ ದಿ ಹೈಯೆಸ್ಟ್ ನಮಗೆ ಸಪ್ಲೈಸ್ ಬರ್ತಾ ಇರೋದು ರಷ್ಯನ್ ಆಯಿಲೇ. ಅಮೇರಿಕಾದವ್ರು ಏನೇ ಕಂಡೀಷನ್ಸು ಅಥವಾ ನಮ್ಗೆ ಹೀಗೆ ಬೇಕು ಹಾಗಬೇಕು ಅಂತ ಅವ್ರ ಅಪೇಕ್ಷೆಗಳನ್ನು ಹೇಳ್ತಾ ಇದ್ರು, ಇಂಡಿಯಾ ಈಸ್ ಸ್ಟಿಲ್ ಇಂಪೋರ್ಟಿಂಗ್ 1.1 ಮಿಲಿಯನ್ ಬ್ಯಾರಲ್ಸ್. ಸರಿ, ಆಯ್ತಾ? ಆದ್ರಿಂದ ಇದು ಪರ್ಮಿಷನ್ ಅಂತ ನನಗನ್ಸೋ ಪ್ರಕಾರ ಅದು ಪರ್ಮಿಷನ್ ಅಲ್ಲ. ಅನ್ಸೋದೇನು, ಇಟ್ ಈಸ್ ನಾಟ್ ದಿ ವರ್ಡಿಂಗ್ಸ್ ಆಫ್ ದಿ ಟ್ವೀಟ್ ಆಲ್ಸೋ. ಸೊ ದರ್ ಇಸ್ ನೋ ಕ್ವೆಶ್ಚನ್ ಆಫ್ ಪರ್ಮಿಷನ್. ಅಂಡ್ ಅ ಸಾವರಿನ್ ನೇಷನ್ will never take permission from another sovereign nation. ಆಯ್ತಲ್ಲ? ಮಾತಾಡದೇ ಇರೋದು ಇಷ್ಟೆಲ್ಲ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ, ಇನ್ನೂ ಒಂದು ಚರ್ಚೆ ಕಾರಣವಾಗ್ತಾ ಇದೆ. ಇದು ಎರಡನೇ, ಅದನ್ನು ಹೇಳ್ತೀನಿ. ಈಗ ನೋಡಿ, ನಾನು ಲಾಯರ್ ಇದ್ದೀನಿ, ನಾನು ಕೋರ್ಟ್ನಲ್ಲಿ ಏನೋ ವಾದ ಮಾಡ್ತಾ ಇರ್ತೀನಿ ಅಂತ ತಿಳ್ಕೊಳ್ಳೋಣ. ಎಷ್ಟೋ ಸಲಿ ನಮ್ಮ ಸೀನಿಯರ್ಸು ನಮ್ಗೆ ಹೇಳ್ಕೊಟ್ಟಿದ್ದೆ ನಾವು ಚಿಕ್ಕವರಿದ್ದಾಗ, ನೋಡಪ್ಪ ಎಷ್ಟು ಮಾತಾಡ್ಬೇಕಲ್ಲ, ಏನು ಮಾತಾಡಬಾರ್ದು ಅನ್ನೋದ್ರ ಬಗ್ಗೆ ಮೌನ ಎಲ್ಲಿರ್ಬೇಕು ಅನ್ನೋದು ಗೊತ್ತಿರಬೇಕು ಅಂತ. ಅಂದ್ರೆ ಒಂದು ಹೇಳಿದ್ರೆ ಹೆಚ್ಚಾಗತ್ತೆ, ಒಂದು ಹೇಳಿದ್ರೆ ಕಮ್ಮಿ ಆಗತ್ತೆ, ಇದ್ರ ಬಗ್ಗೆ ಗಮನ ಇರಬೇಕು. ಮತ್ತೆ ಇವಾಗ ಎಲ್ಲ ಕಡೆ ಎದೆ ತಟ್ಕೊಂಡು ಹಂಗೆ ಮಾಡದೆ ಹಿಂಗೆ ಮಾಡದೆ. ಒಂದು ಉದಾಹರಣೆ ಕೊಡ್ತೀನಿ ತುಂಬಾ ಸಿಂಪಲ್ ಆಗಿ. ಅಜರ್ಬೈಜಾನಿನ ಮುಖ್ಯಸ್ಥರು
ಪ್ರೆಸಿಡೆಂಟ್ ಅಂತ ಇಟ್ಕೊಂಡು ಅವರು ಖಮೇನಿ ತೀರ್ಕೊಂಡಾಗ ಫಸ್ಟ್ ಹೋಗಿ ನಮ್ಮ ಸಹೋದರರು ಇವರನ್ನ ಕೊಲೆ ಮಾಡಿದ್ರು ಅಮೆರಿಕಾದವರು, ನಾನು ಹೋಗಿ ಅದಕ್ಕೆ ಇದನ್ನ ಮಾಡ್ತೀನಿ, ಪ್ರತಿಭಟನೆ ಮಾಡ್ತೀನಿ ಅಂತೆಲ್ಲ ಹೇಳಿ ಕಂಡೋಲೆನ್ಸ್ ಎಲ್ಲ ಬರೋದು. ಮಾರನೇ ದಿವಸ ಅಜರ್ಬೈಜಾನ್ ಮೇಲೆ ಮಿಸೈಲ್ ಅಟ್ಯಾಕ್ ಆಯ್ತು ಇರಾನ್ನಿಂದ. ಸರಿ, ಎದೆ ತಟ್ಕೊಂಡಿದ್ದೇನು, ಅವಮಾನ ಆಗಿದ್ದೇನು ಅಲ್ವಾ? ಅದಕ್ಕೆ ಇಂಟರ್ನ್ಯಾಷನಲ್ ಸೀಸನ್ಡ್ ಲೀಡರ್ಸ್ ಮಾತನ್ನ ಹರಿ ಬಿಡಬಾರ್ದು. ಕ್ಷಮೆ ಇರ್ಲಿ ಸರ್, ಹಿಂಗಂದಾಗ ಏನ್ ಅನುಮಾನ ಬಂದ್ಬಿಡುತ್ತೆ ಅಂದ್ರೆ, ಇವಾಗ ಅಮೆರಿಕಾದ ಈ ಟ್ವೀಟ್ ಅನ್ನ ಭಾರತ ಖಂಡಿಸಿದ್ರೆ ಅಥವಾ ಈ ರೀತಿ ಆಗ್ತಾ ಇರುವ ಅಟ್ಯಾಕ್ ಅನ್ನ ಭಾರತ ಖಂಡಿಸಿ ಶಾಂತಿ ಮಾತಾಡಿದ್ರೆ ನಮ್ಮ ಮೇಲೆಲ್ಲ ಅಟ್ಯಾಕ್ ಆಗ್ಬಿಡುತ್ತೋ ಅನ್ನೋ ಭಯದಿಂದ ಭಾರತ ಮೌನವಾಗಿದ್ಯಾ ಅಂತ ಹೇಳಿ ಅನುಮಾನ ಬರ್ಬೋದು. ಇಲ್ಲ, ಇದು ತುಂಬಾನೇ ಇದು ಅಂತ ಅನ್ಸುತ್ತೆ. ಎರಡು ವಿಷಯ. ಒಂದು ಅಂತಂದ್ರೆ ಈ ಕಾನ್ಫ್ಲಿಕ್ಟಿಗೂ ಭಾರತಕ್ಕೂ ಯಾವ ಸಂಬಂಧನೂ ಇಲ್ಲ. ನಾವೇನೋ ಹೇಳಿದ್ರೆ ಅವ್ರು ಇನ್ಯಾರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ ಅಂತ ಅದು ಆಗೋದಿಲ್ಲ. ಮತ್ ಭಾರತದ ಒಂದು ಏನು ಸ್ಟೇಚರ್ ಜಗತ್ನಲ್ಲಿ ಇದೆಯಲ್ಲ, ಅದಕ್ಕೂ ಅವ್ರೇನೋ ಬಂದು ಅಟ್ಯಾಕ್ ಮಾಡ್ಬಿಡ್ತಾರೆ ಅನ್ನೋದು ಅದು ತೀರಾ ಹಾಸ್ಯಾಸ್ಪದ ಅಂತ ನನಗೆ ಅನ್ಸುತ್ತೆ, ಮೊದಲನೇದು. ಎರಡನೇದು, ಇಲ್ಲಿ ನಾ ಆಗ್ಲೇ ಹೇಳ್ದಂಗೆ ಈ ಟ್ವೀಟ್ ನಲ್ಲಿ ಯಾವುದು ಪರ್ಮಿಷನ್ ನಾವು ಇವು ಅನ್ನೋದು ಏನೂ ಇಲ್ಲ. ಇದಕ್ಕೆ ಯಾಕೆ ರೆಸ್ಪಾನ್ಸ್ ಮಾಡ್ಬೇಕು? ವೇವ್ ನಮ್ಮ ಕಂಡೀಷನ್ ವೇವ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ವಿ ಆರ್ ಫುಲ್ಲಿ ಎಂಟೈಟಲ್ಡ್ ಟು ಟೇಕ್ ದ ವೇವರ್, ನಾಟ್ ಟೇಕ್ ದ ವೇವರ್, ಏನಾದ್ರೂ ಮಾಡಬಹುದು. ಅದನ್ನ ನಾವು ವಿ ಕ್ಯಾನ್ ಡಿಸೈಡ್ ಆನ್ ಇಟ್ ಅಂಡ್ ಇಟ್ ವಿಲ್ ಬಿ ಡಿಸೈಡೆಡ್. ಅದನ್ನ ಏನೋ ಶಂಖದಲ್ಲಿ ಊದಿ ಹೇಳಬೇಕು ಅನ್ನೋದು ಏನು ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ನೂ ಒಂದು ವಿಚಾರ ಇದೆ, ಏನು ಅಂತಂದ್ರೆ, ಈಗ ಹೇಳಿದ್ರಿ ಸಿವಿಲೈಸೇಷನಲ್ ಕನೆಕ್ಟ್ ಇದೆ ಇರಾನ್ಗೂ ಭಾರತಕ್ಕೂ ಅಂತ. ಈಗ ನೋಡಿ, ಸಿವಿಲೈಸೇಷನಲ್ ಕನೆಕ್ಟ್ ಯಾವಾಗಿರುತ್ತೆ? ಆ ಕಲ್ಚರು ನಮ್ಮ ಕಲ್ಚರು ಒಂದೇ ರೀತಿ ಆಗಿದ್ದಿದ್ರೆ ಆ ಕನೆಕ್ಟ್ ಉಳಿದಿರುತ್ತೆ. ಇವತ್ತಿನ ಇರಾನಿಗೂ ಭಾರತಕ್ಕೂ ಯಾವುದೇ ರೀತಿಯಾದಂತಹ ಸಿವಿಲೈಸೇಷನಲ್ ಕನೆಕ್ಟ್ ಇಲ್ಲ. ಅಲ್ಲಿರುವಂಥ ಮತ ಅನುಯಾಯಿಗಳು ಇಲ್ಲೂ ಬೇಕಾದಷ್ಟು ಜನ ಇದ್ದಾರೆ ಅನ್ನೋದು ಬಿಟ್ರೆ ಸಿವಿಲೈಸೇಷನಲ್ ಕನೆಕ್ಟ್ ಸಾವಿರ ವರ್ಷದ್ದು ಇವತ್ತು ಇಲ್ಲ. ಇದನ್ನ ನಾವು ಸ್ಪಷ್ಟವಾಗಿ ಒಪ್ಕೋಬೇಕು. ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಹಂಗೆ ಚರ್ಚೆ ಆಗ್ತಾ ಇದೆ ಸರ್. ಅಂದ್ರೆ ಯಾರೆಲ್ಲ ಮೋದಿ ಅವರ ನಿರ್ಧಾರವನ್ನು ವಿರೋಧಿಸ್ತಿದ್ದಾರೆ ಅವ್ರು ಹೇಳ್ತಿರೋದೇ ಇದು, ನಮ್ಗೆ ಬಹಳ ವರ್ಷಗಳ ಸಂಬಂಧ ಇದ್ರೂ ಕೂಡ ಇರಾನ್ನ ವಿರುದ್ಧವಾಗಿ ನಿಂತಿರೋದು ಮೋದಿ ಮಾಡ್ತಾ ಇರುವ ಅತ್ಯಂತ ಕೆಟ್ಟ ತಪ್ಪು ಅನ್ನೋ ರೀತಿಯಲ್ಲ. ನಾ ಒಂದೆರಡು ಉದಾಹರಣೆ ಹೇಳ್ತೀನಿ. ಪಾಕಿಸ್ತಾನದ ಜೊತೆ 1965 ನಲ್ಲಿ ಯುದ್ಧ ಆದಾಗ, 1971 ನಲ್ಲಿ ಯುದ್ಧ ಆದಾಗ ಇರಾನು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತು ಐಡಿಯಾಲಜಿಕಲಿ. ಬರೀ ಆರ್ಟಿಕಲ್ 370 ಅಲ್ಲ, ಆರ್ಟಿಕಲ್ 370 ತೆಗೆದಾಗ್ಲೂ ಇರಾನ್ ನಮ್ಮ ವಿರುದ್ಧವೇ ಇತ್ತು. ಸೊ ಐಡಿಯಾಲಜಿ, ಈಗ ಕಾಮರ್ಸ್ ಬೇಕಾದಷ್ಟು ನಡೆಯುತ್ತೆ, ಚಾಬಹಾರ್ ಪೋರ್ಟ್ ನಲ್ಲಿ ಆಯಿಲ್ ಇದಕ್ಕೆ ಇದನ್ನೆಲ್ಲ ಆ ಥರದ ಟ್ರೇಡ್ಗಳು ನಡೀತಾ ಇರುತ್ತೆ. ಆದ್ರೆ ಐಡಿಯಾಲಜಿಕಲ್ ವಿಷಯ ಬಂದಾಗ ಇರಾನ್ ಯಾವತ್ತು ಭಾರತದ ವಿರುದ್ಧನೇ ಇತ್ತು ಅನ್ನೋದು ಮಾತ್ರ ಸ್ಪಷ್ಟ. ಯಾಕೆಂದ್ರೆ ಕ್ರೈಸಿಸ್ ಬಂದಾಗ ಯಾರ ಕಡೆ ನಿಂತರು ಅಂತ ನೋಡೋಣ. ಕ್ರೈಸಿಸ್ ಬಂದಾಗ ಇರಾನ್ ಪಾಕಿಸ್ತಾನದ ಕಡೆಗೆ ನಿಂತಿದೆ. ಸರಿ ಸರಿ, ಎಲ್ಲಿ ಹೋಯ್ತಾ ಸಿವಿಲೈಸೇಷನಲ್ ಕನೆಕ್ಟ್? ಮತ್ತೆ ರೆಸಿಪ್ರಾಸಿಟಿ ಇರಬೇಕು. ಸಿವಿಲೈಸೇಷನಲ್ ಕನೆಕ್ಟ್ ಇರಬೇಕು ಅಂತಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಲ್ಲಿ ರೆಸಿಪ್ರಾಸಿಟಿ ಅನ್ನೋದೊಂದು ಇರುತ್ತೆ. ಅಂದ್ರೆ ಒಬ್ರು ಹಿಂಗ್ ಮಾಡಿದ್ರೆ ಅದಕ್ಕೆ ಹೆಂಗೆ ರೆಸಿಪ್ರೋಕಲ್ ಬಿಹೇವಿಯರ್ ಬರುತ್ತೆ ಅಂತ, ಆ ತರ ಬಿಹೇವಿಯರ್ ಮಾಡಿದಾಗ ಇಲ್ಲಿಂದ ಹೇಗೆ ಹೋಗುತ್ತೆ? ಕರೆಕ್ಟ್. ಉಮರ್ ಶರೀಫ್ ಅವರ ಅಲ್ಲಿ ಪ್ರಶ್ನೆ ಬರುತ್ತೆ, ಹಾಗಾದ್ರೆ ಯಾಕೆ ಒಂದರ್ಥದಲ್ಲಿ ಇಡೀ ಜಗತ್ತು ಇಸ್ರೇಲ್ನ ವಿರುದ್ಧವಾಗಿ ನಿಂತಿರುವಾಗ ಭಾರತ ಅಥವಾ ಭಾರತದ ಸರ್ಕಾರ ಇರಾನ್ ಪರವಾಗಿರಬೇಕು ಅಂತ ಹೇಳಿ ಯಾಕೆ ಕೆಲವರು ಬಯಸ್ತಾ ಇದ್ದಾರೆ? ಎಸ್ಪೆಷಲಿ ಭಾರತದಲ್ಲಿರ್ತಕ್ಕಂಥ ನಾನು ಎಲ್ಲರೂ ಅಂತ ಹೇಳ್ತಿಲ್ಲ, ಕೆಲ ಮುಸಲ್ಮಾನ್ ಸಮುದಾಯದವರು